ಆ ಒಂದು 9th ಮೈಲ್ ಶೂಟಿಂಗ್ ಸ್ಪಾಟ್ ಮುಗಿಸಿ ಪೈಕರ ವಾಟರ್ಫಾಲ್ಗೆ ಹೋಗುವಂತಹ ದಾರಿಯಲ್ಲಿ ಇಲ್ಲಿ ಪೈಕರ ಡ್ಯಾಮ್ ಏನಿದೆ ಆ ಒಂದು ಲೊಕೇಶನ್ ಸಿಕ್ತು. ಅದನ್ನು ಕೂಡ ಸೆರೆ ಹಿಡಿತಾ ಇದ್ದೀನಿ, ನೋಡ್ಕೊಳ್ಳಿ. ಬನ್ನಿ ಹೋಗೋಣ. ಪೈಕರ ವಾಟರ್ಫಾಲ್ ಏನಿದೆ ಆ ಒಂದು ಪಾಯಿಂಟ್ ಬಂದಿದ್ದೀನಿ ಸ್ನೇಹಿತರೆ. ಇಲ್ಲಿ ಕಾಣ್ಬೋದು ಪೈಕರ ವಾಟರ್ಫಾಲ್. ನೆಕ್ಸ್ಟು ನೀವೇನಾದರೂ ನೋಡಬೇಕಾದ ಪ್ಲೇಸ್ ಏನಾದರೂ ಪೈಕರ ವಾಟರ್ಫಾಲು ಕೂಡ ಒಂದಾಗಿದೆ ಸ್ನೇಹಿತರೆ. ಅದನ್ನು ಕೂಡ ನೀವು ವೀಕ್ಷಣೆ ಮಾಡಿ. ಊಟಿಗೆ ಬಂದರೆ ಹೋಗುವಂತಹ ದಾರಿಯಲ್ಲಿ ಭಾಳಷ್ಟು ಅಂಗಡಿಗಳಿವೆ. ಎಲ್ಲ ಥರದ್ದು ಫ್ರೂಟ್ ಸಲಾಡ್, ಜ್ಯೂಸ್ಗಳೆಲ್ಲ ಸಿಗುತ್ತೆ. ಹಾಗೆ ಹೋಟೆಲು ಕೂಡ ಇದೆ, ನೋಡ್ಬೋದು ನೀವು ಇಲ್ಲಿ. ಬನ್ನಿ ಮುಂದೆ ಹೋಗೋಣ. ನೋಡಿ, ಇಲ್ಲಿ ನಿಮಗೆ 20 ರೂಪೀಸ್ ಕೊಟ್ಟರೆ ಫ್ರೂಟ್ ಸಲಾಡ್ಗಳೆಲ್ಲ ಸಿಗುತ್ತೆ. ಹಾಗೆ ಪೀನಟ್ಸ್ಗಳೆಲ್ಲ ಇದೆ, ನೋಡ್ಬೋದು. ಸೊ ಗೋಲಿ ಸೋಡಾ, ಹೀಗೆ ಅಲ್ಲಿ ಮುಂದೆ ವ್ಯಾನ್ ಬರುತ್ತೆ, ಹತ್ಕೊಂಡು ಹಾಗೆ ಮುಂದೆ ಹೋಗೋಣ. ವಾಟರ್ಫಾಲ್ ಬಂದು 300 ಮೀಟರ್ಸ್. ಸೊ ಓಪನಿಂಗ್ ಟೈಮಿಂಗ್ಸ್ ಬಂದು ನಿಮಗೆ 8:30 ಸಂಜೆ 5:30 ತನಕ ಇರುತ್ತೆ ಅಂತ ಹೇಳ್ಬೋದು. ನೋಡಿ, ಈ ಥರ ಪೈಕಾರ ಎಕೋ ಟೂರಿಸಮ್ ನಿಮಗೆ ಈ ಥರದೊಂದು ವ್ಯಾನ್ಗಳಿರ್ತವೆ. ಈ ಥರ ವ್ಯಾನ್ಗಳಲ್ಲಿ ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಪೈಕಾರ ವಾಟರ್ಫಾಲ್ಸ್ ಏನಿದೆ ಇನ್ನು ಮುಂದೆ ಅಲ್ಲೇ ತೋರಿಸ್ತಾರೆ, ನೋಡ್ಬೋದು. ಈ ಥರ ನಿಮ್ಮನ್ನು 25 ರೂಪಾಯಿ ಕೊಟ್ಟರೆ ನಿಮಗೆ ಇಲ್ಲಿ 300 ಮೀಟರ್ ಮುಂದೆ ನಿಮಗೆ ವಾಟರ್ಫಾಲ್ ಸಿಗುತ್ತೆ. ಸೊ ಹತ್ತಿ ಹೋಗ್ಬೋದು. ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ಅಲ್ಲಿಂದ ನೀವು ಈ ಥರ ಎಲೆಕ್ಟ್ರಾನಿಕ್ ವೆಹಿಕಲ್ ಏನಿದೆ ಅಲ್ಲಿಂದ ಪ್ರಯಾಣ ಮಾಡ್ಕೊಂಡು ಬಂದು ಇಲ್ಲಿ ನೀವು ಟಿಕೆಟನ್ನು ತಗೋಬೇಕು ಸ್ನೇಹಿತರೆ. ನೋಡ್ಬೋದು ಓಪನಿಂಗ್ ಟೈಮ್ ನೋಡಿ. ಇದು ಪೈಕಾರ ವಾಟರ್ಫಾಲ್ಸ್. ಇಲ್ಲೂ ಕೂಡ ಟಿಕೆಟ್ ಇದೆ. ಅಡಲ್ಟ್ಗೆ 40 ರೂಪೀಸ್, ಚಿಲ್ಡ್ರನ್ಗೆ 20 ರೂಪೀಸ್ ಮತ್ತು ಕ್ಯಾಮ್ರಾ 250 ಇದೆ. ಫೋಟೋ ಶೂಟು 1000 ರೂಪೀಸ್. ನೋಡಿರಿ ಹೇಗಿದೆ ಪೈಕಾರ ವಾಟರ್ಫಾಲ್, ತುಂಬ ಸುಂದರವಾಗಿದೆ. ನೋಡ್ಬೋದು ನೀವು. ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಅಲ್ಲಿ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತಗೊಂಡು ನೀವು ಮುಂದ್ಗಡೆ ಬಂದರೆ ನಿಮಗೆ ಈ ಒಂದು ಸ್ಪಾಟ್ ಸಿಗುತ್ತೆ. ಪೈನ್ ಫಾರೆಸ್ಟ್, ವೆನ್ಲಾಕ್ ಡೌನ್ಸ್ ಅಲ್ಲೇ ಮುಂದೆ ನೋಡ್ಕೊಂಡು ಬಂದರೆ ನಿಮಗೆ ಈ ಒಂದು ಪೈಕಾರ ವಾಟರ್ಫಾಲ್ ಏನಿದೆ ಸಿಗುತ್ತೆ. ಇಲ್ಲಿರುವಂತಹ ಒಂದು ಸ್ಪಾಟನ್ನು ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಪೈಕಾರ ವಾಟರ್ಫಾಲ್ ನನ್ನ ಹಿಂದೆ ನೋಡ್ಬೋದು ನೀವು. ಬನ್ನಿ. ಪೈಕಾರ ವಾಟರ್ಫಾಲ್. ಈ ವಾಟರ್ಫಾಲಲ್ಲಿ ಭಾಳಷ್ಟು ಬಾಲಿವುಡ್ ಮೂವಿಗಳು ಚಿತ್ರೀಕರಣವಾಗಿವೆ ಅಂತ ಹೇಳ್ಬೋದು ಸ್ನೇಹಿತರೆ. ಮುಂದೆ ಇಲ್ಲಿ ಕಾಣ್ಬೋದು ಒಂದು ನದಿ ಹರಿತಾ ಇದೆ. ಬನ್ನಿ ಮುಂದ್ಗಡೆ ಹೋಗಿ ನಿಮಗೆ ಹಾಗೆ ತೋರಿಸ್ತೀನಿ. ಈ ಒಂದು ಲೊಕೇಶನ್ ಏನಿದೆ ತುಂಬ ಚೆನ್ನಾಗಿದೆ. ಅಲ್ಲಿಂದ ಮುಂದೆ ಸ್ವಲ್ಪ ನೀವು ಇಳಿದು ಬರಬೇಕಾದ್ರೆ ಅಲ್ಲೇ ಒಂದಷ್ಟು ದೂರ ನೀವು 300 ಮೀಟರ್ ವೆಹಿಕಲಿಂದ ಸ್ವಲ್ಪ ಪ್ರಯಾಣ ಮಾಡಬೇಕಾಗತ್ತೆ. ಹಮ್ನೆ ಗರ್ ಚೋಡಾ ಹೇ ದಿಲ್ ಮೂವಿ ಏನಿದೆ ಇದೇ ಒಂದು ಸ್ಥಳದಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ನೀವು ಆ ಒಂದು ಸಾಂಗನ್ನು ಪ್ಲೇ ಮಾಡಿ ನೋಡಿ, ಗೊತ್ತಾಗುತ್ತೆ. ದಿಲ್, ಸೋಲಾ ಔರ್ ಶಬನಮ್, ನಮ್ಮ ಬಾಲಿವುಡ್ ನಟ ಗೋವಿಂದ್ ಮತ್ತು ದಿವ್ಯ ಭಾರತಿ ಅವರು ಅಭಿನಯಿಸಿರುವಂತಹ ಸೋಲಾ ಔರ್ ಶಬನಮ್ ಅನ್ನುವಂತಹ ಫಿಲಮು ಕೂಡ ಈ ಒಂದು ಸ್ಪಾಟಲ್ಲಿ ಚಿತ್ರೀಕರಣ ಆಗಿದೆ. ಆ ಒಂದು ಸ್ಪಾಟಲ್ಲಿ ಇದ್ದೀನಿ ನಾನು. ಇದನ್ನು ತೋರಿಸ್ಲಿಕ್ಕೆ ಈ ಒಂದು ಪೈಕಾರ ವಾಟರ್ಫಾಲ್ಗೆ ಬಂದಿದ್ದೀನಿ ಸ್ನೇಹಿತರೆ. ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ ಲೊಕೇಶನ್ನು ಕೂಡ. ನೀವು ಬಂದು ಇಲ್ಲಿ ಇದನ್ನು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀರಿನ ಹರಿವು ಕೂಡ ಇದೆ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ.
ತುಂಬ ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಭಾಳಷ್ಟು ಪ್ರವಾಸಿಗರು ಕೂಡ ಇಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ. ಬನ್ನಿ ಆ ಒಂದು ವ್ಯೂ ಪಾಯಿಂಟ್ ಏನಿದೆ ಅಲ್ಲಿಗೆ ಹೋಗೋಣ. ಬೆಸ್ಟ್ ವಾಟರ್ ಫಾಲ್ ಅಂತ ಹೇಳ್ಬೋದು. ಇಲ್ಲೆಲ್ಲ ಕೂತು ಸ್ನಾನ ಮಾಡೋಕ್ಕೆ, ಇವೆಲ್ಲ ಜಲ ಸ್ನಾನ ಮಾಡಲಿಕ್ಕೆ ಯೋಗ್ಯವಾಗಿದೆ. ಬಟ್ ಇಲ್ಲೆಲ್ಲ ಕಂಬಿ ಹಾಕ್ಬಿಟ್ಟಿದ್ದಾರೆ ನೋಡ್ಬೋದು ನೀವು. ಸೊ ನೀವು ಯಾರೂ ಕೂಡ ಒಳಗಡೆ ಅಲೋಡಿಲ್ಲ. ನೀವು ಇಲ್ಲೇ ನಿಂತು ಅದನ್ನು ನೋಡಿ ಖುಷಿ ಪಡಬೇಕು ಹೊರತು ಅಲ್ಲಿ ಸ್ನಾನ ಮಾಡಲಿಕ್ಕೆ ನಿಮಗೆ ಅವಕಾಶ ಇಲ್ಲ. ವೀಕ್ಷಕರೇ ನೋಡಿ ಹೇಗಿದೆ, ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ನಿಂತು ಎಲ್ಲ ಸೆಲ್ಫಿ ತಗೊಂಡು ನೋಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಕೂಡ ಒಂದು ಶೂಟಿಂಗ್ ಸ್ಪಾಟ್ ಅಂತ ಹೇಳ್ಬೋದು. ಲುಕ್ ಅಟ್ ದ ವ್ಯೂ ಹೇಗಿದೆ. ತುಂಬ ಮನಸ್ಸನ್ನು ಸಂತೋಷಗೊಳಿಸುವಂತಹ ಒಂದು ಜಲಧಾರೆ ನಿಮ್ಮ ಮುಂದೆ ನೋಡ್ತಾ ಇದ್ದೀರಾ. ಅದ್ಭುತವಾಗಿದೆ. ಪೈಕರ ವಾಟರ್ ಫಾಲ್ ಅಂಥೇಳಿ ಊಟಿಯಲ್ಲಿ ನೀವು ಏನಾದರೂ ಊಟಿಗೆ ಹೊರಟಿದ್ರೆ ಮೊದಲು ನಿಮಗೆ ಈ ಒಂದು ಪಾಯಿಂಟ್ ಸಿಗುತ್ತೆ ನೋಡಲಿಕ್ಕೆ, ಪೈಕರ ವಾಟರ್ ಫಾಲ್ಸ್ ಅಂಥೇಳಿ. ಮುಂದೆ ಹಾಗೆ ವೆನ್ಲಾಕ್ ಡೌನ್ಸ್ 9th ಮೈಲ್ ಶೂಟಿಂಗ್ ಸ್ಪಾಟ್ ಏನಿದೆ ಅದು ಕೂಡ ಸಿಗುತ್ತೆ. ಮುಂದೆ ಪೈನ್ ಫಾರೆಸ್ಟ್ ಸಿಗುತ್ತೆ. ಹಾಗೆ ಉದಕಮಂಡಲ ಆ ಒಂದು ಊಟಿಯನ್ನು ನಾವು ಕಾಣ್ಬೋದು. ಮೊದಲು ನೀವು ಇದನ್ನು ನೋಡ್ತೀರಾ ಅಂತ ಹೇಳ್ಬೋದು. ಮುಂದೆನೇ ಇದೆ, ನೋಡಿ ಕಣ್ ತುಂಬಿಕೊಳ್ಳಿ ವೀಕ್ಷಕರೇ. ಗೋವಿಂದ್ ಮತ್ತು ದಿವ್ಯ ಭಾರತಿ ಇದೇ ಸ್ಪಾಟಲ್ಲಿ ಒಂದು ಹಾಡಿನ ದೃಶ್ಯವನ್ನು ಚಿತ್ರೀಕರಣ ಮಾಡಿದ್ದಾರೆ ನೋಡ್ಬೋದು. ಸ್ಪಾಟಲ್ಲಿದೆ. ಆ ಒಂದು ಪಾಯಿಂಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಹೇಗಿದೆ ವ್ಯೂ ಪಾಯಿಂಟ್. ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಿಂದೆ ನೋಡ್ಬೋದು. ಇದು ಕೂಡ ಬಾಲಿವುಡ್ನ ಹಲವಾರು ಮೂವಿಗಳು ಚಿತ್ರೀಕರಣ ಆಗಿರುವಂತಹ ಸ್ಥಳ ವೀಕ್ಷಕರೇ. ತುಂಬ ಚೆನ್ನಾಗಿದೆ. ನೀವು ಕೂಡ ಬಂದು ನೋಡಿ ಪೈಕರ ವಾಟರ್ ಫಾಲ್ಸ್. ನಾನು ಕೂಡ ಬಂದು ವಿಸಿಟ್ ಮಾಡಿದ್ದೆ ಇವತ್ತು ಪೈಕರ ವಾಟರ್ ಫಾಲ್ಸ್. ಈ ಒಂದು ವಾಟರ್ ಫಾಲ್ಸ್ ನೋಡಿ ನನಗೂ ಕೂಡ ತುಂಬ ಖುಷಿಯಾಗಿದೆ ಅಂತ ಹೇಳ್ಬೋದು. ಲೊಕೇಶನ್ ನೋಡ್ತಾ ಇದ್ರೆ ಭಾಳ ಖುಷಿ ಕೊಡ್ತಾ ಇದೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಮೀರ್ ಖಾನ್, ಮಾಧುರಿ ದೀಕ್ಷಿತ್ ಅಭಿನಯಿಸಿರುವಂತಹ ದಿಲ್ ಏನಿದೆ, ಇದೇ ಒಂದು ಪೈಕರ ವಾಟರ್ ಫಾಲ್ಸ್ ಏನಿದೆ ಈ ಒಂದು ಪಾಯಿಂಟಲ್ಲಿ ಅದನ್ನು ಚಿತ್ರೀಕರಣ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಹೇಗನ್ನಿಸ್ತು ವೀಕ್ಷಕರೇ? ನೋಡಿ ನಿಮ್ಗೆಲ್ರಿಗೂ ಕೂಡ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಪೈಕರ ವಾಟರ್ ಫಾಲ್ಸ್ ಅಂತೇಳಿ
ಊಟಿ. ಸೊ ಬನ್ನಿ ಹೊರಡೋಣ.